ಫೋನ್ ಮಾಡಿದ್ದ ನಿಮ್ಮ ಹುಡುಗಂಗೆ ಇಲ್ಲಿಗೆ ಬರ್ತಾನಂತ? ಹಾ ಚಿಕ್ಕಮ್ಮ, ಇಲ್ಲಿಗೆ ಬರ್ತಾನಂತೆ. ಏನು ಯೋಚನೆ ಮಾಡಂಗಿಲ್ಲ. ರಾಹುಲ್ ಒಬ್ಬ ಬಂದ ಅಂದರೆ ನನ್ನ ಕತೆ ಎಲ್ಲನೂ ಆರಾಮಾಗಿ ನಡೀತತೀನಿ ಮುಂದೆ. ಯಾಕಂದರೆ ರಾಹುಲ್ ನನ್ನನ್ನು ತುಂಬ ಅರ್ಥ ಮಾಡ್ಕೊಳ್ತಾನೆ. ನಾನು ನೋಡಿದ ತಕ್ಷಣನೇ ನಾನೇ ಅಂತೇಳ್ಬಿಟ್ಟು ಗುರ್ತಿಡಿತಾನೆ. ಅಷ್ಟು ಒಂಥರ ಲವ್ ನನ್ನ ಮೇಲೆ, ಗೊತ್ತಾ. ನಾವು ತುಂಬ ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ನಾವು PU ಲೆವೆಲಿಂದನೂ ಲವ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಅವ್ರಿಗೆಲ್ಲರಿಗೂ ಗೊತ್ತು ನಾವಿಬ್ಬರು ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿ. ನಾನೇ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೆ ಮದುವೆಗೆ. ಈಗ ಬೇಡ ಬೇಡ ಅಂತ ಹೇಳಿ, ಸ್ವಲ್ಪ ಎಂಜಾಯ್ ಮಾಡ್ಕೊಂಡಿರೋಣ ಅಂತ ಹೇಳಿ. ಹೆಂಗೋ ನೀವಿಬ್ರಿಗೂನು ಒಳ್ಳೇದಾಗ್ಬಿಟ್ರೆ ಸಾಕಮ್ಮ. ನಿಮ್ಮ ಹುಡುಗ ನಿನ್ನ ಅರ್ಥ ಮಾಡ್ಕೊಂಬಿಟ್ಟು ಹೆಂಗೋ ನಿನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿದ್ರೆ ಈ ನನ್ನ ಸಹಾಯದ ಅಗತ್ಯ ಏನೂ ಇರೋದಿಲ್ಲ ಅಲ್ವಾ? ಹಾ ಚಿಕ್ಕಮ್ಮ, ನೋಡಿ ನಿಮ್ಮನ್ನು ಪದೇ ಪದೇ ಮರ್ತೇ ಹೋಗ್ಬಿಡ್ತೀನಿ ನಾನಂತೂ. ಯಾಕಂದರೆ ಅಷ್ಟೊಂದೇನೂ ಗೊತ್ತಿರಲಿಲ್ಲ ಅಲ್ವಾ. ಅವತ್ತೊಂದ್ಸಲ ಹಳ್ಳಿನಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡಿದ್ದೆ ಅಲ್ವಾ. ಅದೇ ನಾನು ಹಂಗೇನೆ ಒಂದ್ಳು ಅದೇ ಮಮತಾ ಆಂಟಿ ಮಗಳೆಲ್ಲ ಬಂದಾಗ ನನಗೆ ಗೊತ್ತಾಯ್ತು ನೀವು ನಾವು ಚಿಕ್ಕಮ್ಮ ಅಂತ. ಮೊನ್ನೆ ಸಡನ್ನಾಗಿ ನಿಮ್ಮನ್ನು ನೋಡಿದಾಗ ನನಗೆ ಗುರ್ತಿಡಿಯೋಕ್ಕೆ ಆಗಲಿಲ್ಲ. ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋಗ್ಬಿಟ್ಟೆ. ಏ ಪರವಾಗಿಲ್ಲ ಬಿಡಮ್ಮು, ಪರವಾಗಿಲ್ಲ ಬಿಡು. ಅದಕ್ಕೆಲ್ಲ ನಾವು ಯೋಚನೆ ಮಾಡೋಕ್ಕಿಲ್ಲ, ತಲೆ ಕೆಡಿಸ್ಕೊಳಕ್ಕಿಲ್ಲ. ಯಾರ್ಗಾನ ಒಬ್ರಿಗೆ ಸಹಾಯ ಮಾಡಬೇಕು ಅಂತ ನಿಂತ್ಕೊಂಡ್ರೆ ನಾನಂತೂ ಪೂರ್ತಿ ಕೆಲಸ ಆಗ ಗಂಟನ್ವೇ ಕೈ ತೆಗಿಯೋಕ್ಕಿಲ್ಲ. ನಿನಗೂ ಗೊತ್ತಿರಬೇಕು, ಊರಾಗೆಲ್ಲ ಹೇಳ್ತಾರಲ್ಲ, ಪೊದ್ದು ಹತ್ರ ಸಹಾಯ ತಗೊಬಿಟ್ರೆ ಮುಗೀತು ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಒಂದು ಅಸ್ತ್ರ ಐತೆ. ನನ್ನ ಕ್ಲೋಸ್ ಫ್ರೆಂಡ್ ಅವನೇ. ಏನೇನು ಬೇಕಾದ್ರೂ ತಳಕಂಬಳಕ ಮಾಡಿಬಿಡ್ತಾನೆ, ಗೊತ್ತಾ ನಿಂಗೆ. ನಾನು ಯಾವಾಗೂ ಕರೆಯೋಕ್ಕೆ ಹೋಗಲ್ಲ. ನನ್ನ ಪ್ರಯತ್ನ ಆಗ ಗಂಟ ಮಾಡ್ತೀನಿ. ನನಗೆ ಕೈ ಮೀರಿದ್ರೆ ಮಾತ್ರನೇ ನಾನಂತೂ ಕರೆಯೋದು. ಹೌದಾ? ಸಾಕು ಚಿಕ್ಕಮ್ಮ. ಹೆಂಗೋ ರಾಹುಲ್ ಬಂದ್ಬಿಟ್ರೆ ಇವಾಗ ಎಲ್ಲ ವಿಚಾರ ಅವನಿಗೆ ಹೇಳ್ಬಿಟ್ಟು ಅವಳನ್ನ ಹೆಂಗಾದ್ರೂ ಮಾಡಿ ಮನೆಯಿಂದ ಈಚೆ ಕಡೆ ಕಳಿಸೋ ಥರ ಪ್ಲಾನ್ ಮಾಡ್ತೀನಿ. ಈಚೆ ಕಡೆ ಕಳಿಸಿದ ತಕ್ಷಣನೇ ನಾನು ಹೋಗ್ಬಿಟ್ಟು ಆರಾಮಾಗಿ ಸೇರ್ಕೊಳ್ತೀನಿ ಮನೆಗೆ. ಸರಿ ಸರಿ ಕಣಮ್ಮ, ಆಯಿತು. ಫೋನ್ ಹಾಕು. ಎಲ್ಲವನ್ನ ಕೇಳಿ ಇನ್ನ ಇಲ್ಲ. ಅವ್ರು ಒಂದ್ಸಲ ಹೇಳಿದ ತಕ್ಷಣನೇ ಬಂದ್ಬಿಡ್ತಾರೆ. ಅವ್ರು ಯಾವತ್ತೂ ಡಿಲೇ ಮಾಡೋಕ್ಕೆ ಹೋಗಲ್ಲ ಅವರು, ಗೊತ್ತಾ. ನಾವಿಬ್ರು ಹಂಗೆ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್, ಗೊತ್ತಾ. ಇನ್ನೂ 2 ಮಿನಿಟ್ಸ್ ಇದೆಯಲ್ಲ, ಪಕ್ಕ ಬರ್ತಾರೆ ನೋಡಿ. ನೋಡೋಣ ನೋಡೋಣ ಬನ್ನಿ. ಇಲ್ಲೇ ಓಡಾಡ್ತಾ ಇರೋಣ ಪಾರ್ಕಲ್ಲಿ. ಎಷ್ಟು ದೊಡ್ಡದಾಗೈತೆ ಪಾರ್ಕು ಅಂತ ಹೇಳಿದ್ರೆ ರಾಮ ಶಿವ. ಒಂದು ರೌಂಡ್ ಓಡಾಡ್ಕೊಂಡು ಬಂದರೆ ಸಾಕು, ಒಂದು 2 ಕಿಲೋಮೀಟ್ರ್ ನಡೆದಂಗಾಗಲ್ವೇ? ಓ ಗಾಡ್, ಏನಿದು ನೋಡೋಕ್ಕೆ ಸೇಮ್ ಟು ಸೇಮ್ ನಾನು ಉಷುನ್ ಥರನೇ ಇದ್ದಾಳಲ್ಲ ಇವಳು. ಯಪ್ಪ, ಏನು ನಾನು ಉಷಾ ಹೇಳಿದ್ದು ಸರಿನೇ. ಇವಳು ಇವಾಗ ಇಲ್ಲಿಗೆ ಬಂದು ಸೇರ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಯಾವ್ಯಾವ ಥರ ನಾಟಕ ಆಡೋಕ್ಕೆ ಅಂತೇಳ್ಬಿಟ್ಟು ಬಂದವಳೆ. ಛೇ, ಆದರೆ ಸೇಮ್ ಟು ಸೇಮ್ ಒಂದೇ ಥರ ಇದ್ದಾಳಲ್ಲ ಇವಳು. ಅದು ಹೆಂಗೆ? ಅವಳಿ ಚೌಳಿ ಅಂದರೆ ಒಂದೇ ಥರ ಇರ್ತಾರಲ್ವ ಒಬ್ಬೊಬ್ಬರು. ಆದರೆ ಇವಳು ಉಷಾ ಅಲ್ಲ, ನನ್ನ ಹುಡುಗಿ ಹೇಳ್ದಂಗೆ ಇವಳು ಆಶಾ. ಇವಾಗ ನನ್ನನ್ನು ನಂಬಿಸೋಕ್ಕೆ ಅಂತೇಳ್ಬಿಟ್ಟು ಸೇಮ್ ಟು ಸೇಮ್ ನಾನು ಉಷುನ್ ಥರನೇ ಡ್ರೆಸ್ ಮಾಡಿಕೊಂಡು ಉಷುನ್ ಥರನೇ ಬಿಹೇವ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ತನಕ ಅದು ಯಾರನ್ನೂ ಕರ್ಕೊಂಡು ಬಂದವಳೆ ನಾಟಕ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಏಯ್, ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ಆ್ಯಕ್ಚುಲಿ ನಾನು ಇನ್ನೂ ಮೀಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಹೆಂಗಿರ್ತೀಯಾ, ಅದು ಹೆಂಗೆ ನಾಟಕ ಮಾಡ್ತೀಯಾ ಅಂತ ನಾನು ನೋಡಬೇಕಿತ್ತಲ್ಲ. ಅದಕ್ಕೆ ನೀನು ನೋಡೋಕ್ಕೆ ಅಂತ ಬಂದೆ. ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇದೆಯಾ. ಡ್ರೆಸ್ ಮಾತ್ರ ಅಮೇರಿಕಾ ಸ್ಟೈಲಲ್ಲಿ ಹಾಕೊಂಡಿದ್ಯಾ ಅಲ್ವಾ. ನಿನ್ನ ಅಮೇರಿಕಾ ಆಟ ಎಲ್ಲನೂ ಈ ರಾಹುಲ್ ಮುಂದೆ ನಡೆಯಲ್ಲ. ನನ್ನ ಉಷಾನೇ. ಯಾವತ್ತೂ ಅವಳನ್ನ ಬಿಟ್ಕೊಡೋಕ್ಕೆ ನಾನಂತೂ ತಯಾರಿನೇ ಇಲ್ಲ. ಅದೇನು ನಾಟಕ ಮಾಡ್ತೀಯೋ ಮಾಡು, ನಾನು ನೋಡೇ ಬಿಡ್ತೀನಿ ನಿನ್ನ ನಾಟಕ ಎಲ್ಲನೂ. ಛೇ ಈಡಿಯಟ್. ನನ್ನ ಹುಡುಗಿಗೆ ಬೇಜಾರಾಗೋ ಥರ ಮಾಡಿದ್ಯಲ್ವಾ. ಚಿಕ್ಕಮ್ಮ, ರಾಹುಲ್ ಬಂದ. ರಾಹುಲ್ ಎಷ್ಟು ದಿನ ಆಯ್ತು ನೀನು ನೋಡಿ. ಚೆನ್ನಾಗಿದೆಯಾ? ಅದು ನೀನು ನೋಡ್ತಾ ಇದ್ರೆ ನನಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ, ಏನು ಹೇಳಬೇಕು ಅಂತ ಮಾತೇ ಬರ್ತಾ ಇಲ್ಲ. ಏನು ಡವ್ ಮಾಡಿ ಏನು ನಾಟಕ ಮಾಡ್ತಾವಳೆ ಇವಳು. ಏನು ನಾಟಕ ಮಾಡಿದ್ರು ಅಷ್ಟೇ. ನೋಡು ರಾಹುಲ್, ಇವ್ರು ನಮ್ಮ ಚಿಕ್ಕಮ್ಮ ಆಗಬೇಕು. ಅಂದರೆ ನಮ್ಮಪ್ಪ ಅವ್ರ ಲೆಕ್ಕದಲ್ಲಿ ಹೋದರೆ ಇವ್ರು ನಮ್ಮ ಚಿಕ್ಕಮ್ಮನೇ ಆಗಬೇಕು. ಹಳ್ಳಿಯಿಂದ ಬಂದಿದ್ದಾರೆ ಇವರು. ಪದ್ದು ಅಂತ ಹೇಳ್ಬಿಟ್ಟು ಕಣಪ್ಪ. ಚಿಕ್ಕಮ್ಮ, ನಾನು ಹೇಳ್ತಿದ್ನಲ್ಲ ರಾಹುಲ್ ಅಂತ ಹೇಳ್ಬಿಟ್ಟು, ಇವನೇನೆ. ನಿಮ್ಗೆ ಯಾವಾಗ ಹೇಳ್ತಾ ಇದ್ನಲ್ಲ, ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ, ಗೊತ್ತಾ. ಹೌದಾ ರಾಹುಲ್, ನಿನ್ನ ಹತ್ರ ನಾನು ತುಂಬ ವಿಚಾರ ಮಾತಾಡಬೇಕು ರಾಹುಲ್. ತುಂಬ 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 ಏನೇನೋ ನಡೆದೋಗ್ಬಿಟ್ಟೈತೆ ನನ್ನ ಜೀವನದಲ್ಲಿ. ಎಲ್ಲನೂ ಹೇಳ್ಬೇಕು ನಾನು ನಿನಗೆ. ಅದಕ್ಕೆ ಅಂತಲೇ ನಾನು ನಿನ್ನ ಕರೆಸಿದ್ದು. ಹಳ್ಳಿಗೆ ಹೋಗ್ಬಿಟ್ಟು ತುಂಬಾ ಕಷ್ಟ ಹೋಗ್ಬಿಡ್ತು ನನಗೆ. ಸೇಮ್ ನನ್ನ ಥರನೇ ಅವಳೆ, ನನ್ನ ಸಿಸ್ಟರು. ಅವಳಂತೂ ನನಗೆ ಎಷ್ಟೆಲ್ಲ ಮೋಸ ಮಾಡ್ತಾವಳೆ ಅಂತಂದರೆ, ಇವಾಗ ನಿಮ್ಮ ಮನೆಗೆ ಬಂದುಬಿಟ್ಟು ನಿನ್ನ ಜೊತೆ ಓಡಾಡ್ತಾವಳಲ್ಲ, ಹಾಗೆಯೇ ನಮ್ಮ ಮನೆಗೆ ಬಂದುಬಿಟ್ಟು ಸೇರ್ಕೊಂಡವಳಲ್ಲ, ಬೇರೆ ಯಾರೂ ಅಲ್ಲ. ಅವಳ ನನ್ನ ಸಿಸ್ಟರ್ ಆಶಾ ಅಂತೇಳ್ಬಿಟ್ಟು ಹಳ್ಳಿಯಿಂದ ಬಂದು ಬೇಕಂತ ನಿಮ್ಮ ಮನೆಗೆಲ್ಲ ಸೇರ್ಕೊಂಡವಳೆ. ನೋಡು ರಾಹುಲ್, ಹೆಂಗಾದರೂ ಮಾಡಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕು. ನಾನು ಬಂದು ಮನೆ ಒಳಗಡೆ ಸೇರ್ಕೊಳ್ತೀನಿ ಪ್ಲೀಸ್. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಹ್ಞೂ ಕಣಪ್ಪ, ನಿನ್ನ ಲೋವರ್ ಅಂತೂ ಭಾಳ ಪಾಪ ನೋವು ಪಟ್ಬಿಟ್ಟವಳೆ. ಯಾಕಾದ್ರೂ ಮನೆಯಿಂದ ಬಂದ್ಬಿಟ್ನೋ ಏನು ಅಂತ ಹೇಳ್ಬಿಟ್ಟು ಶಾನೇ ಬಾಧೆ ಪಡ್ಕೊತಾವಳೆ ಕಣಪ್ಪ. ಅವಳು ಸರಿ ಇಲ್ಲ ಕಣಪ್ಪ. ಅವಳು ಆಶಾ ದೊಡ್ಡ ಮನೆಯಾಳಿ 420 ಅವಳು ಆಶಾ. ಇವಳು ಮಾತ್ರ ಉಷಾ ಭಾಳ ಒಳ್ಳೆಯಳು ಕಣಪ್ಪ. ಹೆಂಗನ ಮಾಡಿ ಆಗ್ತಿರೋ ಮೋಸನ ತಪ್ಪಿಸ್ಬಿಟ್ಟು ಹೆಂಗನ ಮಾಡಿ ಮನೆ ಕರ್ಕೊಂಡೋಗಪ್ಪ. ನೀನು ನಂಬ್ಕೊಂಡೇನಿ, ಅದಕ್ಕೆ ನೀವು ಫೋನ್ ಮಾಡಿಲ್ಲ ಕರೆಸಿದ್ದು. ವಾಹ್, ಸೇಮ್ ಟು ಸೇಮ್ ನೋಡಕ್ಕೆ ನೀನು ಉಷುನ್ ಥರನೇ ಇದೆಯಾ. ಆದರೆ ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತೀಯಾ.
ನಿನ್ಗಂತೂ ಅವಾರ್ಡೇ ಕೊಡ್ಬೇಕು ನಿನ್ಗಂತೂ. ವಾಟ್ ಎ ಗ್ರೇಟ್ ಆಶಾ. ಎಷ್ಟು ಆಕ್ಟಿಂಗ್ ಮಾಡ್ತೀಯಾ. ನೀನು ಎಷ್ಟು ಆಕ್ಟಿಂಗ್ ಮಾಡಿದ್ರು ನನ್ನ ಹುಡುಗಿ ಥರ ಆಗಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂದರೆ ನನ್ನ ಹುಡುಗಿನೇ ಬೇರೆ. ಏನು ಎಷ್ಟು ನಾಟಕ ಮಾಡ್ತೀಯ ನೀನು? ಹಾಂ, ಓಹೋ, ನೀನು ಅಮೇರಿಕಾ ಹುಡುಗಿ ಥರ ಡ್ರೆಸ್ ಮಾಡ್ಕೊಬಿಟ್ರೆ, ನಾನು ಉಷುನ್ ಥರ ಡ್ರೆಸ್ ಮಾಡ್ಕೊಂಬಿಟ್ರೆ, ಹಾಂ, ನಾನೇನು ನಿನ್ನ ಕಂಡಿಡಿಯಲ್ಲ ಅಂತ ಅನ್ಕೊಬಿಟ್ಟಿದ್ದೀನ. ನೋಡು, ನಿನ್ನ ವಿಚಾರ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಾಗೈತೆ. ನಿನ್ನ ಯೋಗ್ಯತೆ ನಂಗೆ ತುಂಬ ಚೆನ್ನಾಗೆ ನಾನು ಉಷಾ ಎಲ್ಲ ಹೇಳಿದ್ದಾಳೆ. ನೀನು ಇಲ್ಲಿಗೆ ಬರ್ತೀಯಾ, ಇದೇ ಥರ ನಾಟಕ ಮಾಡ್ತೀಯಾ? ಈ ವಿಚಾರ ಎಲ್ಲ ನನಗೆ ಮುಂಚೆನೇ ಗೊತ್ತು. ಆ್ಯಕ್ಚುಲಿ ನಾನು ನಿನ್ನ ಮೀಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಒಂದ್ಸಲ ನಿನ್ನ ನೋಡೋಣ ಅಂತ ಬಂದೆ. ಸೇಮ್ ಟು ಸೇಮ್ ಉಷುನ್ ಥರನೇ ಇದೆಯಲ್ವಾ? ನೋಡು, ನಿನ್ನಾಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರೋ. ಇಲ್ಲ ಅಂದರೆ ನಾನೇನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನಾನು ಪವರ್ ಯೂಸ್ ಮಾಡ್ಕೊಂಡು ನೀನು ಇಲ್ಲೇ ಮುಗಿಸ್ಬಿಡ್ತೀನಿ. ರಾಹುಲ್, ನಾನೇ ಉಷಾ. ನೀನೇನು ಈ ಥರ ಮಾತಾಡ್ತಾ ಇದೆಯಲ್ಲ? ನಾನೇ ಉಷಾ. ಸಾಕು, ಮುಚ್ಚು ಬಾಯಿನ. ಜಾಸ್ತಿ ನಾಟಕ ಬರ್ಬೇಡ ನೀನು. ನಮ್ಮ ಹುಡುಗಿ ತಲೆಗೆಲ್ಲ ಏಟ್ ಬೀಳೋ ಥರ ಮಾಡಿ ನೀನು ಉಷನ್ ಥರ ನಾಟಕ ಮಾಡ್ತಾ ಇದೆಯಾ? ನೋಡು, ಈ ಥರ ಡ್ರೆಸ್ ಹಾಕೊಂಡು ಬಂದರೆ ಉಷಾಗಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ನೋಡು, ಇನ್ನೊಂದ್ಸಲ ಏನಾದರೂ ನನಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಮಾಡಿ ಈ ಥರ ಮೀಟ್ ಮಾಡು, ಆ ಥರ ಮಾಡೋದು. ಇಲ್ಲ ಅಂತಂದರೆ ಬಂದ್ಬಿಟ್ಟು ನಮ್ಮ ಮನೆಗೆ ಸೇರ್ಕೊಳ್ಳೋ ಪ್ರಯತ್ನ ಮಾಡೋದು, ಇದೆಲ್ಲನೂ ಮಾಡಿದೆ ಅಂತ ಹೇಳಿದ್ರೆ ಗೊತ್ತಲ್ಲ, ನಾನು ಸುಮ್ಮನೆ ಬಿಡಲ್ಲ. ಅಯ್ಯೋ, ಏನಪ್ಪಯ್ಯ ಹಿಂಗೆ ಮಾತಾಡ್ತಿದ್ಯಾ? ಇವಳೆ ನಿನಿಯ ನಿಜವಾದ ನಿಮ್ಮ ಉಷಾ ಅಂತ ಹೇಳಿದ್ರೆ ಅವಳಲ್ಲ ಕಣಪ್ಪ. ನೀನು ಯಾಕಪ್ಪ ಸುಮ್ಕೆನಿಯಾ? ಯಾರ್ಯಾರನ್ನ ನಂಬ್ಕತ್ಯಾ? ಇವಳೆ ನಿನಿಯ ನಿನ್ನ ಲವ್ವರು. ನನ್ನ ಮಾತು ಕೇಳು. ಅವಳೆಲ್ಲ ನಿನ್ನ ತಲೆಗೆ ಏನೇನೋ ತುಂಬಿಟ್ಟವಳೆ ಅನ್ನಿಸ್ತದೆ. ಅವಳು ಅವಳಮ್ಮ ಇಬ್ರು ಮನೆಯಾಳಿಗಳು. ಊರು ತುಂಬ ಬಂದು ಕೇಳು, ಕ್ಯಾಕೋಸ್ ಮಾಕ್ ಹೋಗಿದ್ದಾರೆ. ಅವಳು ಯೋಗ್ಯತೆಗೆ ಬೆಂಕಿ ಹಾಕ. ಅಯ್ಯೋ ನೋಡಪ್ಪ, ನೀನು ಅವಳ ಮಾತೆಲ್ಲ ನಂಬಕ್ಕೆ ಹೋಗ್ಬೇಡ ಕಣಪ್ಪ. ಇವಳೆ ನಿನಿಯ ಉಷಾ, ನನ್ನ ಮಾತು ಕೇಳು. ಶಡಪ್, ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡಿ. ರಾಹುಲ್ ಪ್ಲೀಸ್, ನೀನೇನಾದರೂ ಕ್ವಶನ್ಸ್ ಕೇಳ್ದಣ್ಣ. ಇಲ್ಲ, ನಾನು ನೀನು ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದ್ವಿ, ಅಮೆರಿಕಾದಲ್ಲಿ ನಾನು ನೀನು ಎಲ್ಲಿಗೆ ಹೋಗಿದ್ವಿ, ಹಾಗೇನೇ ನೀನು ಏನು ಕೇಳ್ತೀಯೋ ಕೇಳು, ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ಲೇ ಹುಡುಗಿ, ನಂಗೆ ಚೆನ್ನಾಗಿ ಗೊತ್ತು ನೀನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳಿ. ಅದಕ್ಕೆ ನಾನು ನಿನ್ನ ಟೆಸ್ಟ್ ಮಾಡೋಕ್ಕೇ ಹೋಗ್ತಾ ಇಲ್ಲ. ಇಷ್ಟೊಂದು ಪ್ರಾಕ್ಟೀಸ್ ಮಾಡಿರೋರ ಹತ್ರ ಸುಮ್ಮನೆ ಟೆಸ್ಟ್ ಮಾಡಿಬಿಟ್ಟು ಏನು ಯೂಸ್ ಇಲ್ಲ ಅಲ್ವಾ? ಯೂಸ್ ಲೆಸ್ ಅಲ್ವಾ? ಅದಕ್ಕೆ ನಾನು ನಿನ್ನ ಹತ್ರ ಏನು ಟೆಸ್ಟ್ ಮಾಡಲ್ಲ. ಟೆಸ್ಟ್ ಮಾಡ್ದಂಗೆ ನಿನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿರೋದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡು ರಾತ್ರಿ ಎಲ್ಲ ಕೊರ್ಗಿ ಸಾಯಿ. ರಾಹುಲ್ ಪ್ಲೀಸ್ ಅರ್ಥ ಮಾಡ್ಕೊ ರಾಹುಲ್. ಪ್ಲೀಸ್, ನಾನೇ ನೀನು ಉಷಾ. ಏ ಇಡಿಯಟ್, ಬಿಡು ಕೈನ. ಛೇ, ನೋಡು, ಉಷಾ ನನ್ನ ಪ್ರಾಣ. ಅವಳಿಗೇನಾದರೂ ಒಂದು ಚೂರು ಹರ್ಟ್ ಆಯಿತು ನಿನ್ನಿಂದ ಅಂತ ಹೇಳಿದ್ರೆ ನಿನ್ನ ಫ್ಯಾಮಿಲಿನೂ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಿನಗಿನ್ನೂ ನನ್ನ ಪವರ್ ಏನು ಅಂತ ಗೊತ್ತಿಲ್ಲ, ನನ್ನ ಫ್ಯಾಮಿಲಿ ಏನು ಅಂತ ಗೊತ್ತಿಲ್ಲ. ಹಾಂ, ಏನು ಬೇಕಾದರೂ ಮಾಡಕ್ಕೆ ನಾವು ರೆಡಿ ಆಗಿರ್ತೀವಿ. ಇದೇ ನಿನಗೆ ಲಾಸ್ಟ್ ಚಾನ್ಸು. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ಬೆಂಗಳೂರಿಗೂ ಹೆಜ್ಜೆ ಇಡಕ್ಕೆ ಹೋಗ್ಬೇಡ. ರಾಹುಲ್, ರಾಹುಲ್, ಯಾಕೆ ನೀನು ಅರ್ಥ ಮಾಡ್ಕೊಳ್ತಿಲ್ಲ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಐ ಆಮ್ ಉಷಾ, ಪ್ಲೀಸ್. ನೀನು ಬಟ್ಲರ್ ಇಂಗ್ಲೀಷ್ ಮಾತಾಡಿದ ತಕ್ಷಣ ನೀನೇ ಉಷಾ ಅಂತ ನಾನು ನಂಬಿಡ್ತೀನ? ನಮ್ಮ ಹುಡುಗಿ ತಲೆಗೆ ಏಟ್ ಮಾಡಿಬಿಟ್ಟು ಅವಳಿಗೆಲ್ಲ ಏನು ನೆನಪಿಲ್ದಿರೋ ಥರ ಮಾಡಿಬಿಟ್ಟು ನೀನು ಇಲ್ಲಿ ಬಂದು ತುಂಬ ಸ್ಮಾರ್ಟಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದೆಯಲ್ವಾ? ಏಯ್, ನೀನು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ. ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳಿ. ಇದೇ ಲಾಸ್ಟ್. ಮತ್ತೆ ನನ್ನ ಮೀಟ್ ಮಾಡು, ಹಾಗೆ ಹೀಗೆ ಅಂತ ಟ್ರೈ ಸಮಾಹಿತ ಮಾಡೋಕ್ಕೆ ಹೋಗ್ಬೇಡ. ಓಕೆ, ಗುಡ್ ಬಾಯ್. ರಾಹುಲ್, ಚಿಕ್ಕಮ್ಮ, ಇದೇನಿದು ಹಿಂಗಾಗೋಯ್ತಲ್ಲ ಚಿಕ್ಕಮ್ಮ. ಇವ್ ನನ್ನ ನಂಬಕ್ಕೆ ರೆಡಿ ಇಲ್ವಲ್ಲ. ಈಗ ನಾನು ಜಾಸ್ತಿ ಏನಾದರೂ ಮಾತಾಡೋಕೆ ಹೋದ್ರೆ ಇವ್ರ ಫ್ಯಾಮಿಲಿ ತುಂಬ ಪವರ್ಫುಲ್ಲು. ನನ್ನ ಏನು ಬೇಕಾದರೂ ಮಾಡ್ತಾರೆ ಇಲ್ಲಿ. ನನ್ನೇ ಆಶಾ ಅಂತ ಅನ್ಕೊಂಡ್ಬಿಟ್ಟವನೆ. ಅವಳ ಆಶಾ ಬೇಕಂತ ಎಲ್ಲನೂ ತಲೆಗೆ ತುಂಬಿಟ್ಟು ಕಳಿಸವಳೆ ಅಂತ ಅನ್ನಿಸ್ತೈತೆ. ಈ ಥರ ಎಲ್ಲನೂ ಅವಳಿಗೆ ಮೊದಲೇ ಗೊತ್ತಿತ್ತು ಅನ್ನಿಸ್ತೈತೆ ನಾವು ಮೀಟ್ ಮಾಡ್ತೀವಿ ಅಂತ. ಅದಕ್ಕೆ ಏನೇನೋ ಮಾಡಿ ಕಳಿಸವಳೆ. ಅವಳು ಅವರಮ್ಮ ಇಬ್ರು ಕಿತ್ತೋದು 420 ನಿನಯ. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನನ್ನ ಫ್ರೆಂಡು ದಯ್ಯನ್ ಕರೆಸ್ತೀನಿ, ಎಲ್ಲ ಸರ್ ಮಾಡ್ತೀನಿ. ಇಷ್ಟು ಮಿತಿ ಮೀರಿ ಕುಂತ್ಬಿಟ್ಟವಳೆ ಅವಳು ಅಂತ ಹೇಳಿದ್ರೆ ಅವಳು ಸರಿಯಾಗಿ ಬುದ್ಧಿ ಕಲ್ಸೋ ಗಂಟನೂ ನಾನು ಬಿಡಕ್ಕಿಲ್ಲ. ನೋಡ್ತಿರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಿತ್ತೋದು ಮನೆಯೊಳಗೆ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೀನು ಸುಮ್ಮನೆ ಇರು. ನಿನ್ನ ಮನ್ಸಾಗ ಬೇಜಾರು ಮಾಡ್ಕೊಳ್ಳೋದಿರೋದು ನೋಡಿದ್ರೆ ನನಗೆ ಸಹಿಸಕ್ಕಾಯ್ತಿಲ್ಲ. ನಿನಗೆಲ್ಲ ಒಳ್ಳೇದಾಗಂಗೆ ಮಾಡಬೇಕು ತಾನೇ. ನನ್ನ ದಯ್ಯ ಬರ್ತದೆ, ನನ್ನ ಫ್ರೆಂಡ್ ದಯ್ಯ. ನೋಡು ಏನಾಯ್ತದ ಮುಂದೆ ಅಂತ ಹೇಳ್ಬಿಟ್ಟು. ರಾಹುಲ್ ನನ್ನೇ ಬೈದೋಗ್ಬಿಟ್ಟ. ನಂಗೆ ತುಂಬ ಬೇಜಾರಾಗ್ತೈತೆ. ರಾಹುಲ್ ಬೈದಿದ್ದು ನಿನ್ನಲ್ಲ, ಆ ಕಿತ್ತೋಗಿರೋ ಮನೆಯಾಳಿ ಆಶಾ ಅಂತ ಅನ್ಕೊಂಡು ನೀನಷ್ಟೇ ಬೈದಿದ್ದು. ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವಾಗ ನೋಡ್ಲಿಲ್ವಾ ನಾನು? ನೋಡು, ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಎಲ್ಲ ನಾನು ನೋಡ್ಕೊಳ್ತೀನಿ, ಸುಮ್ಮನೆ ಇರು. ಸರಿ ಆಯಿತು ಚಿಕ್ಕಮ್ಮ.